ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತು ಏನಪ್ಪ ಅಂದ್ರೆ ಶೇಂಗಾ ಹುರಿಯಾಕತ್ತೀನಿ ನೋಡ್ರಿ. ಶೇಂಗಾ ಹೋಳಿಗೆ ಮಾಡ್ಬೇಕಂತೇಳಿ ಮಗನ ಹತ್ರ ಹೊಂಟೇನ್ರಿ. ಕಟ್ಕೊಂಡು ಹೋಗ್ಬೇಕು ಒಂದಿಷ್ಟು ಹೋಳಿಗೆ ಮಾಡಿ. ಇನ್ನೇನ್ರಿ ಸಂಕ್ರಮಣ ಬಂದೇ ಬಿಡ್ತು. ಮಗ ಅಲ್ಲಿರ್ತದ, ನಾವು ಇಲ್ಲಿ ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ಮನಸ್ಸನ್ನ ಆಗಲ್ಲ. ಹಾಗಾಗಿ ಶೇಂಗಾ ಹುರಿಯಾಕತ್ತೀನಿ ನೋಡ್ರಿ. ಉರಿ ಸಣ್ಣ ಇಡ್ಬೇಕು. ಸಾರಿ ಸ್ನೇಹಿತರೆ, ಸ್ವಲ್ಪ ಎಲ್ಲ ಗ್ಯಾಸ್ ಇದಾಗಿತ್ತು. ಇದೆಲ್ಲ ಹುರ್ಕೊಂಡ್ಬಿಟ್ಟು ಆಮೇಲೆ ತೊಳೆದ್ರಾಯ್ತು ಅಂಥೇಳಿ ಅಷ್ಟೇ ಕೂತೀನಿ. ಕೆಲಸ ಸಿಕ್ಕಾಪಟ್ಟೆ ಆಗಾಕತ್ತೈತ್ರಿ. ಹಿಂಗಾಗಿ ಪೂರ್ತಿ ಸ್ಲಿಮ್ ಇಡಬೇಕು. ಇಟ್ಬಿಟ್ಟು ಚಂದಾಗಿ ಹುರ್ಕೋಬೇಕ್ರಿ. ಅಂದರೆ ಶೇಂಗಾ ಹೋಳಿಗೆ ಚಂದ ಆಗ್ತಾವ್ರಿ. ಇಲ್ಕ ಕಿಚಕ್ 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 ಅಂತಾವೆ ಶೇಂಗಾ ಹೋಳಿಗೆ. ಗರಿ ಗರಿ ಚಂದ ಬರ್ತಾವೆ. ನಾವು ಶೇಂಗಾ ಹೆಂಗೆ ಹುರ್ಕೊತೀವಿ ಅದ್ರ ಮೇಲೆ ಇರ್ತೈತೆ ನೋಡ್ರಿ. 2 ಸೇರು ಶೇಂಗಾದ ಕಾಳು ಅದಾವು. 2 ಸೇರು ಶೇಂಗಾದ ಕಾಳು ಅಂದ್ರೆ 2 ಸೇರು ನಾವು ಹೋಳಿಗೆ ಮಾಡಲ್ಲ. ಮತ್ತು ಬಂದಮೇಲೆ ನಾವು ಮಾಡೋದು ಇದ್ದೇ ಇರ್ತೈತಿ ಹಬ್ಬಕ್ಕೆ. ಇದ್ರೊಳಗೆ ಒಂದಿಷ್ಟು ಹೋಳಿಗೆ ಮಾಡ್ತೀನಿ, ಒಂದಿಷ್ಟು ಏನೈತಿ ಶೇಂಗಾದ ಪೌಡ್ರ್, ಇದು ಶೇಂಗಾ ಹಿಂಡಿ ಮಾಡ್ತೀನಿ ರೀ. ಇದ್ರೊಳಗೆ ಶೇಂಗಾದ ಹಿಂಡಿ ಮಾಡ್ತೀನಿ. 2 ಕಡೆ ಹೋಗ್ಬೇಕ್ರಿ. ಹೋಳಿಗೆ ಮತ್ತು ಶೇಂಗಾ ಹಿಂಡಿ 2 ಕಡೆ 2 ಊರು ಮುಟ್ಟಿ ಬರಬೇಕು. ಹಾಗಾಗಿ 2 ಸೇರು ತೊಗೊಂಡೇನಿ ರೀ ನೋಡಿರಿ. ಈಗ ಹಾಕಿನ ಕಾಳು ಸಣ್ಣ ಉರಿ ಒಳಗೆ ಚಂದಾಗ ಎತ್ತತಾನ ಹಾಕಾಗಲ್ಲಕ್ಕ. ಅದ್ರ ತಡ ಆದರೂ ಪರವಾಗಿಲ್ಲ, ಸಣ್ಣ ಉರಿ ಒಳಗೆ ಹುರಿಬೇಕು ರೀ. ದನ್ ನಂಗೆ ಜೋರಿಟ್ಟು ಹುರಿದ್ರೆ ಒಳಗಡೆ ಕಿಚ್ಚಕ್ ಕಿಚ್ಚಕ್ ಅನ್ನಂಗೆ ಆಗಿಬಿಡ್ತಾವೆ. ಚಂದ ಗರಿ 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 ಅನ್ನಂಗೆ ಹುರ್ಕೋಬೇಕು. ಶೇಂಗಾ ಹಿಂಡಿಗೆ ಆದ್ರೂ ಅಷ್ಟೇ, ಶೇಂಗಾ ಚಟ್ನಿ ಕೊಟ್ಟೋದಕ್ಕಾದ್ರೂ ಅಷ್ಟೇ, ಕಾಳು ಹೋಳಿಗೆ ಮಾಡೋಕ್ಕಾದ್ರೂ ಅಷ್ಟೇ. ಒಟ್ಟಿನಲ್ಲಿ ಚಂದಾಗಿ ಹುರಿಬೇಕು. ಅಂದರೆ ನಾವು ಶೇಂಗಾ ಹೆಂಗೆ ಹುರಿತೀವಿ ಹಂಗೆ ಟೇಸ್ಟ್ ಆಕೈತ್ರಿ. ಹಿಂಡಿ ಆಯಿತು, ಶೇಂಗಾ ಹೋಳಿಗೆ ಆಯಿತು, ಶೇಂಗಾ ಹೂರಣ ಆಯಿತು. ಹಾಗಾಗಿ ಇವೊಂದಿಷ್ಟು ಅದಾವ್ರಿ. ಇವಿಷ್ಟು ಹುರಿದ್ಬಿಟ್ಟು ಸಿಗ್ತೀನಿ. ಇನ್ನೂ ಸ್ವಲ್ಪ ಎಳ್ಳು ಹುರ್ಕೋಬೇಕಿದ್ರಾಗ. ಸ್ವಲ್ಪ ಎಳ್ಳು ಹಾಕಿದ್ರೆ ಘಮ ಘಮ ಅಂತ. ಓಕೆ ಸ್ನೇಹಿತರೆ, ಬರ್ರಿ ಹೋಳಿಗೆ ಮಾಡಕತ್ತೀನಿ ನೋಡ್ರಿ. ಶೇಂಗಾ ಹೋಳಿಗೆ ಮಗನ ಬಲ್ಯಕ್ಕೆ ಹೋಗ್ಬೇಕು. ಕೈ ಪುರ್ತತಿಗಿಲ್ರಿ. ಇವತ್ತು ನಾನು ನಾನೇ ಕನ್ನಡ ನೋಡ್ಕೊಂಡಿಲ್ಲ ಹೆಂಗೈತೆ ಅನ್ನೋದು ಎಲ್ಲ. ಅಷ್ಟು ಇವತ್ತು ಮುಂಜೆ ನೋಡ್ರಿ ಕಡುಬು ಭತ್ತ ಹಿಂಡಿ ಪಲ್ಯ ಅಷ್ಟು ಎಲ್ಲ ಮಾಡ್ಕೊಂಡೆಲ್ಲ. ಹಂಗೆ ಬಟ್ಟೆ ಜಾಸ್ತಿ ಇದ್ದು ತೊಳೆದಕ್ಕೆ ಏನು 2 ದಿನ ಆ ಕಡೆ ಊರಿಗೆ ಹೋದ್ನಂದ್ರೆ ಬಟ್ಟೆ ತೊಳೆಯೋದು ಆಗೋದಿಲ್ಲ. ಅದಕ್ಕೆ ಅವ್ರು ಜಾಕ ಮಾಡಿದ್ದು ಅಷ್ಟೇ ತೊಳೆದು ಹಾಕ್ತಾರೆ. ಹೀಗಾಗಿ ತೊಳೆದು ಹಾಕ್ಕೊಂಡ್ರಾಯ್ತು ಅಂಥೇಳಿ ಬಟ್ಟೆ ಅದೆಲ್ಲ ಮಕ್ಕಳಿದ್ದು ತೊಳೆದು ಹಾಕೊಂಡೆ. ಬಟ್ಟೆ ತೊಳೆದು ಸ್ವಲ್ಪ ಹೊತ್ತು ಮನ್ಕೊಂಡೆದ್ದೆ. ಆಮೇಲೆ ಏನೈತಿ ಬಾಂಡೆ ಭಾಳ ಇದ್ದವು ರೀ. ಬಾಂಡೆ ತೊಳ್ಕೊಂಡು ಸ್ವಲ್ಪ ಹೊತ್ತು ಕುಂತು ಸಾವಿತ್ರಿ ಜೊತೆ ಮಾತಾಡಿದ್ದೀನಿ ರೀ. ಇಷ್ಟೊತ್ತನ ಮಾತಾಡಿದ. ಫೋನ್ ಮಾಡಿದ್ಲು ಅಂದ್ರೆ 1 ತಾಸು ಥರ ಮಾತಾಡ್ತೀವಿ. ಹೀಗಾಗಿ ಸಾವಿತ್ರಿ ಕೂಡ ಮಾತಾಡ್ಕೊಂತನೇ ಹೋಳಿಗೆ ಮಾಡಕತ್ತಿದ್ದೆ. ಈಗ ಕಟ್ ಮಾಡಿದ್ಲು ಸಾವಿತ್ರಿ. ಅದಕ್ಕೆ ಈಗ ವಿಡಿಯೋ ಚಾಲು ಮಾಡಿ ನೋಡ್ರಿ. ಇಷ್ಟು ಹೋಳಿಗೆ ಮಾಡಕ್ಕೆ ನೋಡ್ರಿ. ನಾನೇ ಒಬ್ಬಾಕಿ ತುಂಬ್ಕೋಬೇಕು, ಒಬ್ಬಾಕಿನೇ ತಿಡಬೇಕು, ಒಬ್ಬಾಕಿನೇ ಸುಡಬೇಕು. ಜೊತೆಗೆ ಒಬ್ರು ಆಗ್ಬೇಕ್ರಿ. ಬಡ ಹಾಕ್ಬೇಕು. ಒಬ್ರು ತುಂಬಿಕೊಡೋರು ಆಗ್ಬೇಕು, ಒಬ್ರು ಹಂಗೆ ಕುಂತ್ಕೊಂಡು ಪಟ ತಿಡಿದ್ರೆ ಇದಾಗುತ್ತೆ. ಒಬ್ಬರೇ ನೋಡ್ರಿ. ನಾವು ಏನು ಮಾಡಿದ್ರು ಒಬ್ಬರೇ ನಾವು. ಅದೇ ನಮ್ಮ ಆಕಾಶ ಒಂದು ಹೆಣ್ಣಾಗಿತ್ತಂದ್ರೆ ಕುಂದ್ರಿಸ್ಕೊಂಡು ಹಿಂಗೆ ಮಾಡ್ಬೇಕು ಅಂತ ಹೇಳಿಕೊಡ್ತಿದ್ದೆ. ಅದು ಹೇಳೋದನ್ನ ಆತಿತ್ತು, ಅದು ಕೂಡ ಇಟ್ಟು ಮಾಡೋದನ್ನ ಆತಿತ್ತು. ಏನು ಮಾಡ್ತೀರಿ, ಹಿಂಗೈತ್ರಿ. ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ನೋಡ್ರಿ. ಬಂದಂಗೆ ಹೋದ್ರೆ ಬಂದಾನಿಲ್ಲ ಅಂತ ಇಟ್ಟು ಮಾಡಿ ಅಭಿ ಹತ್ರ ಹೋಗಿ ಅಭಿನ ಕಂಡು ಬರ್ಬೋದಕ್ಕಾದ್ರೆ ಭಾಳ ಇದೆ. ಓಕೆ ಸ್ನೇಹಿತರೆ, ಮಾಡಮ್ ಬರ್ರಿ. ಇದಿಟ್ಟು ಒಂದೊಂದು ಸ್ವಲ್ಪ ತುಂಬಾದ್ರೆ ಹೆಚ್ಚು ಕಮ್ಮಿ ಆಯ್ತವನ ಹರಿದು ಬಿಡ್ತಾವಲ್ರಿ. ಒಳಗೆ ತೂತು ಬಿದ್ದು ಇದಾಗ್ತಾವ. ಹಿಂಗಾಗ್ತಾವ ನೋಡ್ರಿ. ಹಿಂಗಾಗಿಬಿಟ್ಟಿರ್ತಾವಲ್ಲ ಅವು ಸ್ವಲ್ಪ ಅಲ್ಲಿ ಇದಾಗ್ತಾವ. ಸ್ವಲ್ಪ ಕಣಕ ಜಾಸ್ತಿ ಆಗುತ್ತೆ. ಕಣಕ ಸ್ವಲ್ಪ ಹಿಡ್ದಿನಲ್ಲ, ಅದಕ್ಕೆ ಕಣಕ ಹೂರ್ಣ ಲೆವೆಲ್ ಹಿಡಿದು ಕರೆಕ್ಟ್ ಆಗ್ತಾವ. ನಾನು ಸ್ವಲ್ಪ ಕಣಕ ಸ್ವಲ್ಪ ಹಿಡಿದ್ನಲ್ಲ. ಹೂರ್ಣದ ಹೋಳಿಗೆ ಮಾಡ್ದಂಗೆ ಕಣಕ ಸ್ವಲ್ಪ ಹಿಡಿದೆ. ಅದಕ್ಕೆ ಸ್ವಲ್ಪ ತೂತು ಬಿದ್ದಾವ. ಸ್ವಲ್ಪ ಕಣಕ ಜಾಸ್ತಿ ಮಾಡ್ಕೊಂಡು ಅದಕ್ಕೆ ಲೆವೆಲ್ ಮಾಡ್ಕೊಂಡೆ ಅಂದ್ರೆ ಇದಾಕ. ಹಿಂಗೆ ನೋಡಿ ಇಷ್ಟಿಷ್ಟೇ ಇದನ್ನು ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹತ್ಬೇಕು, ಇಲ್ಲ ಕೈ ಚಿಬಿಟ್ಟು ಹತ್ಬಿಡ್ತದೆ. ನಾನೇ ನೋಡಿ ಇಷ್ಟಿಷ್ಟು ಹೂರ್ಣ ತೊಗೊಳೋದು. ಸ್ವಲ್ಪ ಹಿಂಗೆ ಗುಂಡಕ್ಕೆ ಮಾಡ್ಕೊಂಡು ತುಂಬ್ಕೊತೀನಿ ನೋಡಿರಿ. ಹಿಂಗೆ ತುಂಬಿಕೊಂಡು ಕಳೆದು
ಟೈಮ್ ಬಂದ್ಬಿಟ್ಟು ಎಷ್ಟೈತಪ್ಪ? ಇದಾಗೈತೆ, ಪೋಣೆ 6 ಆಗೈತೆ ಅಂತ ನೋಡ್ರಿ. ಹಿಂಗೆ ರೀ ಕೆಲಸ ಜಾಸ್ತಿ ಇದ್ದಾಗ ನಮ್ಮದು ಈ ಆ ಕಡೆನೂ ಇದೆ ಒಟ್ಟು ಕೆಲಸ ಬಡಬಡ ಮಾಡ್ಬೇಕಾ, ಮಾಡಿ ಮುಗಿಸ್ಬೇಕಾ. ಹಿಟ್ಟು ಹಚ್ಚಿ ಮಾಡ್ತಾರ್ರಿ, ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ತೀನಿ ನೋಡಿ. ಅಯ್ಯೋ ಇದನ್ನು ಮಾಡಲ್ಲ. ಓಕೆ, ಇದಿಷ್ಟು ಮಾಡಿದ್ರೊಳಗೆ ಸಿಗ್ತೀನಿ ಅಂತ ನಿಮಗೆ. ಓಕೆ ಸ್ನೇಹಿತರೆ, ನೋಡ್ರಿ ಹೋಳಿಗೆ ಮಾಡಿದೆ ಇಷ್ಟೆಲ್ಲ. ಕಣಕ ಸ್ವಲ್ಪ ಹಿಡಿದಕ್ಕೆ ಭಾಳ ಕುರ್ಕುರು ಅಂತವ್ ನೋಡ್ರಿ. ಕಣಕ ಸ್ವಲ್ಪ ಹಿಡ್ದೀನಿ. ಕ್ಯಾಮ್ರಾದಾಗ ಹೊತ್ತಂಗೆ ಕಾಣ್ತಾವ, ಇವು ಹೊತ್ತಿಲ್ಲ, ಕೆಂಪಗೆ ಸುಟ್ಟಿನಿ, ಅದಕ್ಕೆ ಹಂಗದಾವು ನೋಡ್ರಿ. ಈ ಥರ ಆಗ್ಯಾವು. ಇಲ್ಲೆಲ್ಲ ಹಾಕಿನಿ ನೋಡ್ರಿ. ಹಂಗೆ ಒಂದು 40 ಹೋಳಿಗೆ ಆಗ್ಯಾವ್ರಿ. ಸಣ್ಣ 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 ಮಾಡೀನಿ ನೋಡ್ರಿ. ನೋಡ್ರಿ ಇಷ್ಟೆಲ್ಲ ಹೋಳಿಗೆ ಮಾಡಿ ಹಾಕೀನಿ. ಒಬ್ಬೆಕ್ನೇ ನೋಡ್ರಿ, ಒಬ್ಬೆಕ್ನೇ ತುಂಬೋದು, ಒಬ್ಬೆಕ್ನೇ ಸುಡೋದು, ಒಬ್ಬೆಕ್ನೇ ತೀಡೋದು, ಹಿಂಗಾಗ್ಯ ನೋಡ್ರಿ ಹೋಳಿಗೆ. ಆರ್ಯಾಕ್ಬೇಕ್ರಿ ಚಂದ ತೆಳ್ಳಗೆ ಆರ್ಯಾಕಿದ್ರೆ. ಸ್ವಲ್ಪ ಇವೆಲ್ಲ ಆರಿದ್ರೆ ಕುರುಕುರು ಅಂತವ್ರಿ. ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ತೀನಿ ಅಲ್ರಿ ಮಗನಿಗೆ, ಸ್ವಲ್ಪ ಮೆತ್ತಗಿರ್ಬಾರ್ದವು. ಮೆತ್ತಗಿದ್ರೆ ಗಿಚ್ಗಿಜ್ ಆಗಿಬಿಡ್ತಾವೆ ಒಂದಕ್ಕೊಂದು. ಹಿಂಗಾಗಿ ತೆಳ್ಳಗೆ ಹಾಕೀನಿ. ಕಟ್ಟಿ ಅನ್ನಂಗಾದ್ರೆ ಚಂದ ಆಗ್ತಾವ್ರಿ ಅವು. ಓಕೆ ಸ್ನೇಹಿತರೆ, ಹಿಂಗಿತ್ತು ನೋಡ್ರಿ. ಮತ್ತು ಮಾಡ್ತೀನಿ ರೀ. ಈಗ ಸದ್ ಮಗನಿಗೆ ಬಲ್ಯಕ್ಕೆ ಹೋಗಿನಲ್ರಿ, ಇದು ಹೊಂಟಿನಲ್ರಿ ಮಗನ ಬಲ್ಯಕ್ಕೆ ಹೋಗೋದಕ್ಕಾಗಿ ಮಾಡ್ಕೊಂಡೇನಿ ಇಷ್ಟು ಹೋಳಿಗೆ. ಮತ್ತು ಸಂಕ್ರಮಣಕ್ಕೆ ಸಂಕ್ರಮಣ ಚಾಲು ಅಲ್ರಿ, ಮತ್ತು ಸಂಕ್ರಮಣಕ್ಕೆ ಮಾಡಬೇಕು. ಅದು ರೆಸಿಪಿ ತೊಗೊತೀನಿ ರೀ. ನಿಮ್ಗೆ ಬೇಕಂದ್ರೆ ಹೇಳ್ರಿ, ನೆಕ್ಸ್ಟ್ ಟೈಮ್ ರೆಸಿಪಿ ಹಾಕ್ತೀನಿ ಅಂತ. ಹೆಂಗೆ ನಾನು ಶೇಂಗದ ಹೋಳಿಗೆದು ಹೂರಣ ಹೆಂಗೆ ಮಾಡ್ಕೊಂಡೆ ಅನ್ನೋದನ್ನು ಹೇಳತ್ತೀನಿ ಅಂತ. ಓಕೆ ಸ್ನೇಹಿತರೆ, ನೋಡ್ರಿ ಇವಾಗ ಚೂಡಾನು ಆಯಿತು. ಶೇಂಗದ ಹೋಳಿಗೆ ಆಗೈತಿ, ರೊಟ್ಟಿ ಆಗೈತಿ, ಚೂಡ ಆಗೈತಿ, ಶೇಂಗದ ಹಿಂಡಿ ಆಗೈತಿ. ಇವಾಗ ಏನೈತಿ ಕವರಿಗೆ ಹಾಕಿ ಕಟ್ಟಿ ಇಟ್ಟೊಳಗೆ ಅಷ್ಟೇ ನೋಡ್ರಿ. ನೋಡ್ರಿ ಎಷ್ಟು ಕೆಂಪಾಗ್ಯಾವ ನೋಡ್ರಿ. ಖಾರ ಮಾತ್ರ ಭಾಳ ಕಲರ್ ಐತ್ರಿ ನೋಡ್ರಿ. ಖಾರ ಭಾಳ ಕಲರ್ ಐತ್ರಿ. ಇದಕ್ಕೆ ಏನು ಹಾಕಿನಪ್ಪ ಅಂತಂದ್ರೆ ಉಪ್ಪು, ಖಾರ, ಬೆಳ್ಳುಳ್ಳಿ, ಆಮೇಲೆ ಶೇಂಗದ ಕಾಳು, ಪುಟಾಣಿ ಒಂದು ಹಾಕಿಲ್ಲ. ಶೇಂಗದ ಕಾಳು ಸಿಕ್ಕಾಪಟ್ಟೆ ಹಾಕೀನಿ ನೋಡ್ರಿ. ಬರೀ ಶೇಂಗದ ಕಾಳು ಕಾಣ್ತಾವ. ಶೇಂಗದ ಕಾಳು ಹಾಕೀನಿ, ಕೊಬ್ಬರಿ ಸಣ್ಣ ಚೂರು ಕೊಬ್ಬರಿ ಹಚ್ಚಾಕಿನಿ, ಕರಿಬೇವು ಹಾಕಿನಿ, ಕೊತ್ತಂಬರಿ ಹಾಕಿನಿ. ಇದು ಮ್ಯಾಗ ನಿಂಬೆ ಹಣ್ಣು ಹಿಂಡೀನಿ ರೀ. ಒಗ್ಗರಣೆ ಆದ್ರೊಳಗೆ ಸ್ವಲ್ಪ ತಣ್ಣಗಾತಲ್ಲ, ಅವಾಗ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡಿನಿ. ಈಗೇನೈತಿ ಸ್ವಲ್ಪ ಸಕ್ಕರೆ ಹಾಕ್ಬೇಕು ನೋಡಿ. ಗಟ್ಟಿಯಾಗಿರ್ತೈತಿ. ಮ್ಯಾಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಉದುರಿಸ್ಬೇಕು. ಟೇಸ್ಟೇ ಮಸ್ತ್. ಯಾಕಂದ್ರೆ ಹುಣಸೆ ಹಣ್ಣು ಇದು ಸಾರಿ ಹುಣಸೆ ಹಣ್ಣು ಅಂತ ಬರ್ತದೆ ನನಗೆ. ನಿಂಬೆ ಹಣ್ಣಿನ ಹುಳಿ ಹಾಕಿರ್ತೀವಲ್ಲ, ಹೀಗಾಗಿ ಗಟ್ಟಿಯಾಗೈತದ ಸಕ್ಕರೆ ತಂಪಿಗೆ. ಸ್ವಲ್ಪ ಮೇಲೆ ಸಕ್ಕರೆ ಪುಡಿ ಹಾಕಿಬಿಡ್ರಿ. ಹುಳಿಗೆ ಯಾವಾಗಲೂ ನಾವು ಹುಳಿ ಹಾಕಿದ್ರೆ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ಲೇಬೇಕು, ಸ್ವಲ್ಪ ಸ್ವೀಟ್ ಹಾಕ್ಲೇಬೇಕು. ಹುಳಿ, ಸಿಹಿ, ಖಾರ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಬರ್ರಿ, ಯಾರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡ ಇಷ್ಟ ಅದಾವ ತಿನ್ನಕತ್ತೀರ ಅಂತ ನೋಡ್ರಿ. ಇಷ್ಟೊಂದು ಮಾಡಿ ಇದ್ರೊಳಗೆ ಇಲ್ಲಿಷ್ಟು ಇಡ್ತೀನಿ. ನಮ್ಮ ಮಗನ ಬೆಲೆಗೆ ತೊಗೊಂಡು ಹೋಗ್ತೀನಿ, ಅಲ್ಲಿ 2 ತಂಡ ಮಾಡ್ತೀನಿ. 2 ಕಡೆ ಹೋಗ್ಬೇಕು. ಹಾಗಾಗಿ 3 ಇದ್ರೊಳಗೆ 3 ಕವರ್ನೊಳಗೆ ಕಟ್ಟಿರ್ತೀನಿ ನಾವು. ಇಲ್ಲಿ ಇವ್ರು ತಿನ್ನಾಕ ಇದು ಇವಾಗ ತಣ್ಣಗಿರ್ತೈತಲ್ರಿ. ತಣ್ಣಗಿದ್ದಕ್ಕೆ ಮೆತ್ತಗಾಗ್ಬಿಡ್ತಾವ್ರಿ ಚೂಡ. ಹಿಂಗಾಗಿ ಕವರ್ನಾಗ ಹಾಕಿ ಕಟ್ಟಿಟ್ರ ಇಲ್ಲ ಬಾಕ್ಸ್ನೊಳಗೆ ಹಾಕಿಟ್ರ ಅಷ್ಟೇ ಇರ್ತಾವ ನೋಡ್ರಿ. ಬರೀ ಶೇಂಗದ ಕಾಳು ಬಕ್ಕಳು ಹಾಕ್ಯಂಡ್ರಿ. ಶೇಂಗದ ಕಾಳು ಬಕ್ಕಳು ನೋಡ್ತೀನಿ, ಈಗ ಟೇಸ್ಟ್ ಮಾಡ್ತೀನಿ. ಸಕ್ಕರೆ ಪುಡಿ ಹಾಕಿದ್ನಲ್ಲ, ಸೂಪರ್ ಆಗ್ಯಾವ. ಕರೆ ನೋಡಿ, ಖಾರ ಎಷ್ಟು ಕೆಂಪು ಅನ್ನಿಸ್ತು. ಯವ್ವ, ಖಾರ ಸಿಕ್ಕಾಪಟ್ಟೆ ಬಿಡು ಅನ್ಕೊಂಡೆ ನಾನು. ಖಾರ ಎಷ್ಟು ಕೆಂಪು. ಮನೆ ಕುಟುಂಬ ಮಂದಿ ಅಲ್ರಿ, ಹೇಳಿದ್ನಲ್ರಿ ಅಲ್ಲಿ ಹೋಗಿ ಹೆಚ್ಚು ಕಮ್ಮಿ ಕೊಡ್ತಾರ್ರಿ ಅಂತ ಹೇಗೆ ತೊಗೊಂಬಂದಿ ಅಂತಂದೆನ. ಇಲ್ಲಿ ಊರ ಮನೆಯವ್ರ ಬೆಲೆಕ ಖಾರ ನೋಡ್ತೀವಿ ಎಷ್ಟು ಕೆಂಪಗಾಗೈತ್ರಿ. ಖಾರ ಸಿಕ್ಕಾಪಟ್ಟೆ ಆಗಿರ್ಬೇಕು ಬಿಡವ ಅಂತ ಅನ್ಕೊಂಡೆ. ಮೀಡಿಯಮ್ ಐತಿ. ಸಕ್ಕರೆ ಪೌಡ್ರ್ ಹಾಕಿದ್ದಕ್ಕೆ, ಹುಳಿ ಹಾಕಿದ್ದಕ್ಕೆ, ಖಾರ ಪುಡಿಗೆ ಕರೆಕ್ಟ್ ಆಗೈತಿ. ಅಷ್ಟು ಖಾರ ಅಂತೇನು ಅನ್ಸಲ್ಲ.
ನೋಡಿ ಒಂದು ಫೋಟೋ ಕ್ಲಿಕ್ ಮಾಡಿ ಹಂಗೆ ಈಗ ನೋಡೋದು ಮಸ್ತ್ ಐತೆ ಕ್ಲಿಕ್ ಆಗ್ಯದ್ರಿ ಅಗಳೇನೆ ಈಗ ನೋಡಿ ತೆಳಗೆ ತೊಗೊಂಡಾಗೆ ನೋಡಿ ಕರಿಬೇವು ಕೊತ್ತಂಬರಿ ಓಕೆ ಸ್ನೇಹಿತರೆ ನೋಡ್ರಿ ಇವಾಗ ಕವರಿಗೆ ಹಾಕಿ ರೆಡಿ ಮಾಡಿಟ್ಟೆ ಇವು ಅಬಿಗೆ ಒಯ್ಯೋದಕ್ಕೆ ಯಾಕಂದ್ರೆ ಅಲ್ಲೆಲ್ಲ ಹಾಸ್ಟೆಲ್ದಾಗ ಹುಡುಗರು ಅದು ಇರ್ತಾವಲ್ಲ ಕೂಡಿ ತಿಂತಾರೆ ಆಮೇಲೆ ಇದು ಏನೈತಿ ಒಬ್ರು ಬೇರೆದವ್ರಿಗೆ ಹೇಳಿದ್ನಿಲ್ಲ ಶೇಂಗಾದ ಹೋಳಿಗೆನ ಸಪ್ರೇಟ್ ಕಟ್ಕೊಂಡಿದ್ನಿಲ್ಲ ಅದ್ರ ಜೊತೆ ಇವು ಇಷ್ಟು ಆಮೇಲೆ ಇದು ಏನೈತಿ ಇಲ್ಲೇ ಮನ್ಯಾಗ ತಿನ್ನೋದಕ್ಕೆ ಇಟ್ಟು ಹೋಗ್ತಿದ್ರಿ ಇವಸು ಆಕಾಶ ಇಲ್ಲೇ ಇರ್ತಾನಲ್ಲ ಅದಕ್ಕೆ ಈ ಸದ್ದು ಆಕಾಶಕ್ಕೆ ಅದಕ್ಕೆ ಇಟ್ಕೊಂಡದ್ ನಾ ಇಲ್ಲಿ ಯಾಕಂದ್ರೆ ಈ ಮನೆ ಕಡೆಗೆ ಹೋಗ್ಬೇಕು ಯಾತಳ್ರಿ ಅದಕ್ಕೆ ಸುಮ್ಮನೆ ಯಾಕೆ ಇರ್ಲಿ ಮನೆ ಮುಂದೆ ಇವನು ಒಬ್ಬ ಜೊತೆಗೆ ಅಂತ ಹೇಳ್ಬಿಟ್ಟು ಇಲ್ಲೇ ಆಕಾಶಕ್ಕೆ ಬಿಟ್ಟು ಹೊಂಟೀನಿ ಇಲ್ಲಾಂದ್ರೆ ಅವ ಇಷ್ಟೊತ್ತಿಗೆ ಕಾಲೇಜಿಗೆ ಹೋಗಿರ್ತಿದ್ದ ಇದು ಆಕಾಶ ತಿನ್ನೋಕ್ಕೆಲ್ಲ ಇಟ್ಟು ಹೋಗ್ತೀನಿ ಇದು ಅಬಿಗೆ ತೊಗೊಂಡು ಹೋಗ್ತೀನಿ ಇದು ಒಬ್ರು ಹಾಗೆ ಗೆಸ್ಟ್ ಒಬ್ರಿಗೆ ಬೇರೆ ಯಾರೋ ಒಬ್ರು ಪರ್ಸನ್ ಅಲ್ಲಿ ಹೋದ ಬಳಕ ಹೇಳ್ತೀನಿ ಅಂತ ಅಂದಿಲ್ಲ ನೋಡ್ರಿ ಇದು ಒಂಥರ ಸಪ್ರೇಟು ಇದಕ್ಕೆ ಬ್ಯಾಗ್ನಾಗೆಲ್ಲ ಅಷ್ಟು ಹಾಕಿ ಇಟ್ಕೋಬೇಕು ಮತ್ತು ನಡ್ದೈತೆ ನೋಡ್ರಿ ಹಂಗೆ ಮಗಂದು ಹಂಗೆ ಸ್ವಲ್ಪ ಉಪ್ಪಿಟ್ಟು ಐತಿ ಹಾಕೊಂಡು ತಿಂತಾನೆ ಉಪ್ಪಿಟ್ಟು ಚೋಡ ಕಾಂಬಿನೇಷನ್ ಸಖತ್ತಾಗಿ ಆಗುತ್ತೆ ಓಕೆ ಇಷ್ಟು ಐತೆ ನೋಡ್ರಿ ಹಿಂಗೆ ಐತಿ ಇನ್ನು ಹೋಳಿಗೆನೂ ಪ್ಯಾಕ್ ಮಾಡಿ ಇಡಬೇಕು ಅವನು ಪ್ಯಾಕ್ ಮಾಡಿ ಇಡ್ತೀನಿ ಓಕೆ ಸ್ನೇಹಿತರೆ ನೋಡ್ರಿ ಮಗನಿಗೆ ಬಾಕ್ಸ್ ರೆಡಿ ಮಾಡಿದ್ದೀನಿ ಇವು ಇಷ್ಟು ಅಲ್ಲ ಇವು ಅರಿಶಿನ ಹಾಕಿ ಮಾಡಿದ್ವಂಥ ಜೋಳದ ರೊಟ್ಟಿ ಇವೆಲ್ಲ ಅರಿಶಿನ ಹಾಕಿಲ್ಲ ಒಂದಿಷ್ಟು ಅರಿಶಿನ ಹಾಕಿ ಮಾಡಿ ಒಂದಿಷ್ಟು ಅರಿಶಿನ ಹಾಕ್ಲಾರ್ದೇ ಮಾಡೀನಿ ಒಂದು 30 ರೊಟ್ಟಿ ಅದಾವೆ ನೋಡ್ರಿ ಹಂಗೆ ಇಲ್ಲಿ ಬಂದ್ರೆ ಇವು ಶೇಂಗಾ ಚಟ್ನಿ ಕರಳ ಚಟ್ನಿ ಹಾಕಿ ನೋಡ್ರಿ 2 ತಂಡ ಶೇಂಗಾ ಚಟ್ನಿ ಮಾಡೀನಿ ಇದೊಂದು ಕರಳ ಚಟ್ನಿ ಐತಿ ಇದ್ರಾಗನ ಶೇಂಗಾದ ಹೋಳಿಗೆನೂ ಇಡ್ಬೇಕು ನೋಡ್ರಿ ಇದ್ರಾಗೆ ಶೇಂಗಾದ ಹೋಳಿಗೆ ಇಡ್ಬೇಕು ಜಾಗ ಮಾಡ್ಬೇಕು ಮಾಡಿ ಇದೊಂದು ಬಾಕ್ಸು ಪ್ಯಾಕ್ ಮಾಡಬೇಕು ಮಗನ ಹತ್ರ ಹೊಂಟೀನಿ ರೀ ಯಾಕಂತಂದ್ರೆ ಮಗನ ಹತ್ರ ಹೊಂಟೀನಿ ರೀ ಮೈಸೂರಿಗೆ ಹೊಂಟೀನಿ ನೋಡ್ರಿ ಅಲ್ಲಿ ರೊಟ್ಟಿ ಸಿಗಂಗಿಲ್ಲ ಅಲ್ಲಿ ರೊಟ್ಟಿ ಕೊಡಲ್ಲ ಹಾಸ್ಟೆಲ್ದಾಗ ಬರೀ ಅನ್ನ ಸಾಂಬಾರು ಪಲಾವು ರೈಸ್ ಐಟಮ್ಸ್ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ ಹಿಂಗಾಗಿ ಅವ್ನಿಗೆ ಬಾಯಿ ಕೆಟ್ಟಂಗೆ ಆಗಿರ್ತೈತಿ ಅಂದ್ರೆ ಸಪ್ಪೆ ಊಟ ಇರ್ತೈತಿ ಆ ಕಡೆ ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ 2 ಥರದ ಶೇಂಗಾ ಚಟ್ನಿ ಖಾರ ಚಟ್ನಿ ಆಮೇಲೆ ರೊಟ್ಟಿ ಇವು ಹೋದಂದ್ರೆ ಇವು ಅವು ಮೊದಲು ರೊಟ್ಟಿ ಯಾವಾಗಾರ ಉಂಡೆ ಅನ್ನಂಗೆ ಆಗಿರ್ತೈತಿ ಯಾಕಂದ್ರೆ ನಮ್ಮ ಸೈಡ್ ನಾವು ರೊಟ್ಟಿನೇ ತಿನ್ನೋರಲ್ರಿ ಜಾಸ್ತಿ ಅಂದ್ರೆ ಹಂಗೆ ಇಲ್ಲಿ ನೋಡ್ರಿ ಎಳ್ಳು ಬೆಲ್ಲ ಶೇಂಗಾ ಹುರಿದಂಥ ಎಳ್ಳು ಬೆಲ್ಲ ಶೇಂಗಾ ಸಂಕ್ರಾಂತಿ ಐತಲ್ರಿ ಹೀಗಾಗಿ ಸಂಕ್ರಾಂತಿಗೆ ಅಂತೇಳಿ ಅದನ್ನು ಪ್ಯಾಕ್ ಮಾಡಿ ನೋಡ್ರಿ ಎಳ್ಳು ಬೆಲ್ಲ ಶೇಂಗಾ ಸಂಕ್ರಾಂತಿಗೆ ಶೇಂಗಾದ ಹೋಳಿಗೆ ಇಲ್ಲಿ ಇಡ್ಬೇಕು ರೀ ಹಿಡಿತವನ್ನ ನೋಡ್ಬೇಕು ಇಲ್ಲ ಒಳಗೆ ಸಂಧ್ಯಾಗ ಹಾಕ್ಬೇಕು ಇಲ್ಲೇ ಹಾಕ್ಬೇಕು ಸಂಧ್ಯಾಗ ಇದನ್ನು ಮಾಡ್ಬೇಕು ಹೆಂಗಾರ ಮಾಡಿ ಜಾಗ ಮಾಡ್ಬೇಕು ಅಂದ್ರೆ ನಾನು ಬಟ್ಟೆ ಆಮೇಲೆ ಅವ್ನು ಸ್ವೆಟ್ರ್ ಅದು ಇಲ್ಲೇ ಬಿಟ್ಟು ಹೋಗ್ಯಾನ ರೀ ಕಳ್ಳ ಏನು ಮಾಡ್ತೀರಿ ಇಲ್ಲಾಂದ್ರೆ ಸ್ವೆಟ್ರೇ ಒಂದು ಬ್ಯಾಗ್ ಹಿಡಿತೈತ್ರಿ ಒಂದು ಸ್ವೆಟ್ರ್ ದೊಡ್ಡದು ದಪ್ಪ ಐತಿ ಹಿಂಗಾಗಿ ಇಲ್ಲೇನೈತಿ ಶೇಂಗಾ ಹೋಳಿಗೆ ಅದು ಇಡ್ಬೇಕು ನೋಡ್ರಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದ್ರೆ ಬೆಳಗ್ಗೆನೆ ಮಗಂದೆಲ್ಲ ತಯಾರಿ ಮಾಡಕತ್ತೀನಿ ರೀ ನಾಳೆಗೆ ಹೋಗಬೇಕು ಮೈಸೂರಿಗೆ ರೊಟ್ಟಿ ಹಿಂಡಿ ಶೇಂಗಾದ ಹಿಂಡಿ ಎಲ್ಲ ಅಷ್ಟು ತಯಾರು ಮಾಡಿ ಈಗ ಬಟ್ಟೆ ಅದು ಇಟ್ಕೋಬೇಕು ನೋಡ್ಬೇಕ್ರಿ ಆಮೇಲೆ ಅವನು ಸ್ವಲ್ಪ ಟ್ಯಾಬ್ಲೆಟು ಕ್ರೀಮ್ ಅದು ತೊಗೊಂಡು ಹೋಗ್ಬೇಕ್ರಿ ಅವನಿಗೆ ಆಮೇಲೆ ಏನೇನು ನೆನಪಾಗುತ್ತದೆ ಇಟ್ಕೋಬೇಕ್ರಿ ಅವನು ಒಂದು ಕೊಬ್ಬರಿ ಎಣ್ಣೆ ಹೇಳ್ಯಾನ ಆಮೇಲೆ ಒಂದು ಪ್ಯಾಕೆಟ್ ಶೇವ್ ಹೇಳ್ಯಾನ ಒಟ್ಟು ಏನಾಗುತ್ತೆ ಅದನ್ನು ತೊಗೊಂಡು ಹೋಗ್ಬೇಕು ಇವಾಗ ಸದ್ಯಕ್ಕೆ ಟಿಫಿನ್ ಆಗೈತ್ರಿ ಟಿಫಿನ್ ಮಾಡೀವಿ ಶೇಂಗಾದ ಹೋಳಿಗೆ ತೋರಿಸ್ತೀನಿ ಬರ್ರಿ ನೀನು ರಾತ್ರಿ ಮಾಡಿದ್ದೀನಿ ರೀ ಯಪ್ಪ ಕುಂತ್ಕೊಂಡು ಎಷ್ಟೊತ್ತನ ಮಾಡಿ ಒಂದು 40 ಹೋಳಿಗೆ ಮಾಡಿದ್ದೀನಿ ರೀ ಒಂದು 10 ಇಲ್ಲಿ ತಿನ್ನಕತ್ತದ ಒಂದು 20 ಹಾಸ್ಟೆಲ್ದಾಗ ಎಲ್ಲರೂ ಹುಡುಗರು ಇರ್ತಾರಲ್ರಿ ಎಲ್ರಿಗೆ ಕೊಟ್ಟು ಮಾಡಿ ಅವ್ರ ಹಾಸ್ಟೆಲ್ದಾಗ ಒಂದಿಷ್ಟು ಆಂಟಿಯರಿಗೆ ಯಾರಿಗೆ ಒಂದೊಂದು ಎಲ್ಲರಿಗೂ ಒಂದೊಂದು ಕೊಟ್ಟರೆ ಮುಗಿದು ಹೋಗಿಬಿಡ್ತೈತಿ ಹಿಂಗಾಗಿ ಇಲ್ಲಿ ನೋಡಿರಿ ಶೇಂಗಾ ಹೋಳಿಗೆ ನೋಡಿರಿ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ತಡ್ರಿ ನೋಡಿರಿ ಇವು ಎಷ್ಟು ಶೇಂಗಾದ ಹೋಳಿಗೆ ರೀ ಇವು ಮಗನಿಗೆ ತೊಗೊಂಡತ್ನಿ ಒಂದು 20 ಅದಾವು ಇವು ಒಂದು 10 ಅದಾವು ಒಂದು 10-12 ಅದಾವು ಇವು ಬೇರೆದವ್ರಿಗೆ ಹೋಗ್ತಾವೆ ರೀ ಇವು ಒಬ್ರಿಗೆ ಹೋಗ್ತಾವೆ ಯಾರಿಗೆ ಅಂತೇಳಿ ಅಲ್ಲಿ ಹೋದೊಳಕ್ಕೆ ಮುಂದೆ ವಿಡಿಯೋ ನೋಡ್ಕೊತ ಹೋಗ್ರಿ ಗೊತ್ತಾಗುತ್ತೆ ಇವು ಇಷ್ಟೇನೈತಿ ಮಗನಿಗೆ ತೊಗೊಂಡು ಹೋಗ್ತೀನಿ ರೀ ಶೇಂಗಾ ಹೋಳಿಗೆ ಬ್ಯಾಗ್ ರೆಡಿ ಮಾಡ್ಬೇಕು ನೋಡ್ರಿ ಒಂದು ಚಾದರ್ ತೊಗೊಂಡೋಗ್ತೀನಿ ಅವ್ರು ಹಾಸ್ಟೆಲ್ದಾಗ ಅವ್ರಿಗೆ ಅಷ್ಟೇ ಇರ್ತಾವೆ ಹಾಸಿಗೆ ಹೊದಕ್ಕೆ ಅದು ಇದೊಂದು ಚಾದರ್ ತೊಗೊಂಡೋಗ್ತೀನಿ ಇದೇ ನೋಡ್ರಿ ಒಂದು ಸ್ವೆಟ್ರ್ ದಪ್ಪ ಐತ್ರಿ ನೋಡ್ರಿ ಇದೊಂದು ಸ್ವೆಟ್ರ್ ಇದೇ ಒಂದು ಬ್ಯಾಗ್ನಾಗ ಫುಲ್ ಹಿಡಿತೈತಿ ಅದೊಂದು ಸ್ವೆಟ್ರ್ ತೊಗೊಂಡೋಗ್ಬೇಕು ಆಮೇಲೆ ಇವು ನೋಡ್ರಿ ಆಮೇಲೆ ಇವು ಬಟ್ಟೆ ತೊಗೊಂಡು ಹೋಗ್ಬೇಕು
ಅಂದ್ರೆ ಒಂದು ಸೀರೆ ಉಟ್ಕೊಳಕಾಯ್ತು, 2 ಸೀರೆ ಬ್ಯಾಗ್ನಾಗ ಇಟ್ಕೊಳಕಾಯ್ತು, 3 ಸೀರೆ ಆಗ್ಬೇಕು ರೀ ಒಟ್ಟಿನಲ್ಲಿ. ಒಂದು ಉಟ್ಕೊಂಡು ಹೋಗೋದಕ್ಕೆ, ಒಂದು ಅಲ್ಲಿ ಸ್ನಾನ ಮಾಡಿ ಹಾಕೊಳ್ಳೋದಕ್ಕೆ, ಮತ್ತು ಬರಬೇಕಾದ್ರೆ ಮತ್ತು ಒಂದು ಸ್ನಾನ ಆದಮೇಲೆ ತೊಗೊಂಡು ಬರೋದಕ್ಕೆ. ತೊಗೊಂಡೋಗಿ ಭಾಳ ಸೂಪರ್ ಐತಿ. ಓಕೆ, ಬ್ಯಾಗ್ ರೆಡಿ ಮಾಡೋಣ್ರಿ. ಟೈಮ್ ಇಲ್ಲ ಇವತ್ತು. ಆದಷ್ಟು ಏನೇನು ನೆನಪಾಗುತ್ತೆ ಎಲ್ಲ ಮಾಡಬೇಕು. ಈ ಥರ ಐತ್ರಿ. ಏನು